ಗುರು ಸ್ವರೂಪರಾಗಿರುವಂತಹ ಬರ್ಗೂರು ರಾಮಚಂದ್ರಪ್ಪ ಸರ್ ಅವರೇ, ಹಾಗೆ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವ ನನ್ನ ಹಿರಿಯರೇ, ಗುರುಗಳೇ, ಕುಟುಂಬಸ್ಥರೇ, ನನ್ನ ಸಂಬಂಧಿಕರೇ, ಸ್ನೇಹಿತರೇ, ಮಾಧ್ಯಮ ಮಿತ್ರರೇ, ನನ್ನ ತರಗತಿಯ ಜೊತೆ ಬೆಳೆದಂತಹ ನನ್ನ ಬಾಲ್ಯದ ಗೆಳೆಯರೇ, ಇತರ ಎಲ್ಲ ಬಂಧು ಮಿತ್ರರೇ, ತಮ್ಮೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ಮೊಟ್ಟ ಮೊದಲನೇದಾಗಿ ನಾನು ಹೃದಯಪೂರ್ವಕವಾದ ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ಈ ಕಾರ್ಯಕ್ರಮ ಕಳೆದ ಒಂದು 30 ದಿನಗಳ ಹಿಂದೆ ನಾವು ಮೊಟ್ಟ ಮೊದಲ ಬಾರಿಗೆ ನನಗೆ ಅದು ಒಂದು ಪ್ರಶಸ್ತಿ ಬಂತು ಅಂತೇಳಿ ಮಾಡಬೇಕು ಅಂತೇಳಿ ಎಲ್ಲ ಸ್ನೇಹಿತರು, ಕುಟುಂಬಸ್ಥರೆಲ್ಲ ಒಂದು ಚರ್ಚೆ ನಡೀಬೇಕಾದಂಥ ಸಂದರ್ಭದಲ್ಲಿ ನನ್ನ ಕರ್ತವ್ಯನ ಅಷ್ಟೇ ಮಾಡಿದ್ದೀನಿ, ಅದಕ್ಕೆ ಒಂದು ಗುರುತಿಸಿ ಒಂದು ಬಹುಮಾನ ಕೊಟ್ಟಿದ್ದಾರೆ. ಅದನ್ನು ಏನು ವಿಶೇಷವಾದಂತಹ ಮತ್ತೊಂದೇನು ಮಾಡಿಲ್ಲ ನಾನು. ಹಾಗಾಗಿ ಈ ಕಾರ್ಯಕ್ರಮದ ಬದಲು ನಮ್ಮ ಊರಿನಲ್ಲಿ ಆಗಬೇಕಾಗಿರುವಂಥ ಅವಶ್ಯಕತೆ ಇರುವಂತಹ ವಿಚಾರ, ಸಾಹೇಬ್ರಾಗೆ, ಬರ್ಗೂರು ರಾಮಚಂದ್ರಪ್ಪ ಸರ್ ಹಾಗೆ ಇತರೆ ಸಾಕಷ್ಟು ಜನ ಇಲ್ಲಿ, ಈಗ ನಾನಿವತ್ತು ವೇದಿಕೆ ಮೇಲೆ ಕೂತಿರ್ಬೋದು, ನನಗೆ ಚೆನ್ನಾಗಿ ಗೊತ್ತಿದೆ, ಇದೇ ಊರಿನಲ್ಲಿ ಹುಟ್ಟಿ ಬೆಳೆದಂತಹ ಸಾಕಷ್ಟು ಜನ ಪೊಲೀಸ್ ಇಲಾಖೆಯಲ್ಲಿ, ವೈದ್ಯಕೀಯ ವೃತ್ತಿಯಲ್ಲಿ, ಇಂಜಿನಿಯರಿಂಗ್ ವೃತ್ತಿಯಲ್ಲಿ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ನಲ್ಲಿ ಸೈಂಟಿಸ್ಟ್ಗಳಾಗಿ ಸಾಕಷ್ಟು ನೇರವಾಗಿ ಪರೋಕ್ಷವಾಗಿ ಈ ದೇಶಕ್ಕೆ, ಈ ರಾಜ್ಯಕ್ಕೆ ಕೊಡುಗೆ ನೀಡ್ತಾ ಇದ್ದಾರೆ. ಮೊಟ್ಟ ಮೊದಲನೇದಾಗಿ ಈ ಕಾರ್ಯಕ್ರಮದಲ್ಲಿ ನಾನು ಧನ್ಯವಾದಗಳನ್ನ ಅರ್ಪಿಸಲೇಬೇಕಾಗಿರೋದು ಶ್ರೀ ನಾಡೋಜ ಪ್ರಶಸ್ತಿ ವಿಜೇತ ಶ್ರೀ ಬರ್ಗೂರು ರಾಮಚಂದ್ರಪ್ಪರವರು. ಆಗಿನಿಂದ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ರು 2 ಕಣ್ಮಣಿಗಳು ಅಂತೇಳಿ, ಅದಕ್ಕೆ ನಾನು